ಅದು ಸ್ಮಾರ್ಟ್ ಸಿಟಿ ಖ್ಯಾತಿಯ ನಗರ. ಆದರೆ ಮಹಾನಗರ ಪಾಲಿಕೆ ಜಲಮಂಡಳಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ವಾಹನ ಸವಾರರು ಹಾಗೂ ಸಾರ್ವಜನಿಕರು ನಿತ್ಯ ಸಮಸ್ಯೆಯನ್ನ ಅನುಭವಿಸುವಂತಾಗಿದೆ. ಜೀವ ಭಯದಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗುಂಡಿಮಯವಾದ ಶಿವಮೊಗ್ಗ ನಗರ, ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಗುಂಡಿಗಳು. ಗುಂಡಿ ರಸ್ತೆ ಪಕ್ಕದಲ್ಲೇ 4 ರಿಂದ 8 ಅಡಿ ಆಳದ ಗುಂಡಿ ಅಗೆದು 3 ತಿಂಗಳು ಕಳೆದರೂ ಮುಚ್ಚಿಲ್ಲ. ಯಾಮಾರಿದ್ರೆ ಯಮನ ದರ್ಶನ ಖಚಿತ. ಹೇಳೋದಕ್ಕೆ ಸ್ಮಾರ್ಟ್ ಸಿಟಿ, ಆದ್ರೆ ಶಿವಮೊಗ್ಗ ನಗರದ ಹೊಸಮನೆ ಬಡಾವಣೆಯಲ್ಲಿ ಕಾಲಿಟ್ಟಲ್ಲೆಲ್ಲ ಬರೀ ಗುಂಡಿ ಗುಂಡಿ ಗುಂಡಿ. ನಾನೀಗ ಇರುವಂತದ್ದು ಶಿವಮೊಗ್ಗ ನಗರದ ಹೊಸಮನೆ ಬಡಾವಣೆಯಲ್ಲಿದ್ದೇನೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ. ಕಳೆದ 2-3 ತಿಂಗಳಿನಿಂದ ಇಲ್ಲಿ ಗುಂಡಿಯನ್ನ ಅಗೆದಿರುವಂತದ್ದು. ವಾಟರ್ ಸಪ್ಲೈಗಾಗಿ ಒಂದೆಡೆ ಮಹಾನಗರ ಪಾಲಿಕೆ ಮತ್ತು ಜಲಮಂಡಳಿಯ ಅಧಿಕಾರಿಗಳು ಸಿಬ್ಬಂದಿಗಳು ಬಂದು ಗುಂಡಿಯನ್ನ ತೆಗೆಸಿದ್ದಾರೆ. ಆದ್ರೆ ಕಳೆದ 2-3 ತಿಂಗಳುಗಳಿಂದ ಇಲ್ಲಿ ಗುಂಡಿಗಳನ್ನ ಮುಚ್ಚದೆ ಹಾಗೆ ಬಿಟ್ಟಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗಿರುವಂತದ್ದು. ಕಳೆದ 3 ತಿಂಗಳ ಹಿಂದೆ ಮಹಾನಗರ ಪಾಲಿಕೆ ಹಾಗೂ ಜಲಮಂಡಳಿ ಇಲಾಖೆಯಿಂದ ಕುಡಿಯುವ ನೀರಿನ ಕನೆಕ್ಷನ್ಗೆಂದು 100 ಗುಂಡಿಗಳನ್ನ ತೆಗೆದಿದ್ರು. ಆದರೆ ಗುಂಡಿ ಅಗೆದ ಪುಣ್ಯಾತ್ಮರು ಮುಚ್ಚದೆ ಹಾಗೆ ಬಿಟ್ಟಿದ್ದಾರೆ. ಒಂದು ವೇಳೆ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಎನ್ನುವಂತ ಆ ಪ್ರಶ್ನೆಯನ್ನ ಇಲ್ಲಿನ ಸ್ಥಳೀಯರು ಮಾಡುತ್ತಿರುವಂತದ್ದು ನೋಡಬಹುದು. ಸುಮಾರು 4 ರಿಂದ 5 ಅಡಿ ಆಳದಷ್ಟು ಇಲ್ಲಿ ನೋಡಬಹುದು. ಸುಮಾರು 5 ರಿಂದ 5-6 ಅಡಿ ಉದ್ದ ಗುಂಡಿಯನ್ನ ತೆಗೆದಿರುವಂತದ್ದು. ಸುಮಾರು 3-4 ಅಡಿಯಷ್ಟು ಆಳ ಇದೆ. ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಯಾರಾದ್ರೂ ಮಕ್ಕಳು ವೃದ್ಧರು ಬಿದ್ರೆ ಪ್ರಾಣ ಹಾನಿ ಆದ್ರೆ ಯಾರು ಇದಕ್ಕೆ ಹೊಣೆ ಎನ್ನುವಂತ ಪ್ರಶ್ನೆಯನ್ನ ಇಲ್ಲಿನ ಸ್ಥಳೀಯರು ಮಾಡ್ತಿರುವಂತದ್ದು. ಕೇವಲ ಈ ಭಾಗದಲ್ಲೆಲ್ಲ, ನಿಮ್ಗೆ ಈ ಭಾಗದಲ್ಲೂ ತೋರಿಸ್ತಾ ಹೋಗ್ತಾನೆ. ಇದು ಮತ್ತೆ ಈ ತರದ ಗುಂಡಿಗಳು ಕೇವಲ ಇಲ್ಲಿ ಅಲ್ಲ, ಇಡೀ ಹೊಸಮನೆಯ ನಗರದಲ್ಲಿ ಈ ತರದ ಗುಂಡಿಗಳನ್ನ ತೆಗೆದಿರುವಂತದ್ದು. ಪ್ರತಿದಿನ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಇದು ಗುಂಡಿ ತೆಗೆದು 3 ತಿಂಗಳಾಯ್ತು. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಎಲ್ಲಾ ಕಡೆನೂ ಈ ತರ ಗುಂಡಿ ತೆಗೆದು ಬಿಟ್ಟು ಹೋಗ್ಬಿಡ್ತಾರೆ. ಈ ಕಡೆಯಿಂದನೂ ಗಾಡಿ ಪಾಸ್ ಆಗಬೇಕು, ಆ ಕಡೆಯಿಂದನೂ ಗಾಡಿ ಬರುತ್ತೆ. ಯಾರ್ಯಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಇದಕ್ಕೆ? ಮಹಾನಗರ ಪಾಲಿಕೆಯವರು, ವಾಟರ್ ಸಪ್ಲೈಯರು ಈ ತರ ಮಾಡಿಟ್ಟು ಹೋದ್ರೆ ಯಾರು ಹೊಣೆ ಇದಕ್ಕೆ? ಸ್ಮಾರ್ಟ್ ಸಿಟಿ ಖ್ಯಾತಿಯ ನಗರದಲ್ಲೇ ಅಧಿಕಾರಿಗಳು ಈ ರೀತಿ ಬೇಜವಾಬ್ದಾರಿ ತೋರ್ತಾ ಇರೋದು ನಿಜಕ್ಕೂ ಖಂಡನೀಯ. ಮಾನ ಮರ್ಯಾದೆ ಇದ್ರೆ ಮೊದಲು ಗುಂಡಿ ಮುಚ್ಚಿ. ಕ್ಯಾಮರಾ ಪರ್ಸನ್ ಅದು ಸ್ಮಾರ್ಟ್ ಸಿಟಿ ಖ್ಯಾತಿಯ ನಗರ. ಆದರೆ ಮಹಾನಗರ ಪಾಲಿಕೆ ಜಲಮಂಡಳಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ವಾಹನ ಸವಾರರು ಹಾಗೂ ಸಾರ್ವಜನಿಕರು ನಿತ್ಯ ಸಮಸ್ಯೆಯನ್ನ ಅನುಭವಿಸುವಂತಾಗಿದೆ. ಜೀವ ಭಯದಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗುಂಡಿಮಯವಾದ ಶಿವಮೊಗ್ಗ ನಗರ, ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಗುಂಡಿಗಳು. ಗುಂಡಿ ರಸ್ತೆ ಪಕ್ಕದಲ್ಲೇ 4 ರಿಂದ 8 ಅಡಿ ಆಳದ ಗುಂಡಿ ಅಗೆದು 3 ತಿಂಗಳು ಕಳೆದರೂ ಮುಚ್ಚಿಲ್ಲ. ಯಾಮಾರಿದ್ರೆ ಯಮನ ದರ್ಶನ ಖಚಿತ. ಹೇಳೋದಕ್ಕೆ ಸ್ಮಾರ್ಟ್ ಸಿಟಿ, ಆದ್ರೆ ಶಿವಮೊಗ್ಗ ನಗರದ ಹೊಸಮನೆ ಬಡಾವಣೆಯಲ್ಲಿ ಕಾಲಿಟ್ಟಲ್ಲೆಲ್ಲ ಬರೀ ಗುಂಡಿ ಗುಂಡಿ ಗುಂಡಿ. ನಾನೀಗ ಇರುವಂತದ್ದು ಶಿವಮೊಗ್ಗ ನಗರದ ಹೊಸಮನೆ ಬಡಾವಣೆಯಲ್ಲಿದ್ದೇನೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ. ಕಳೆದ 2-3 ತಿಂಗಳಿನಿಂದ ಇಲ್ಲಿ ಗುಂಡಿಯನ್ನ ಅಗೆದಿರುವಂತದ್ದು. ವಾಟರ್ ಸಪ್ಲೈಗಾಗಿ ಒಂದೆಡೆ ಮಹಾನಗರ ಪಾಲಿಕೆ ಮತ್ತು ಜಲಮಂಡಳಿಯ ಅಧಿಕಾರಿಗಳು ಸಿಬ್ಬಂದಿಗಳು ಬಂದು ಗುಂಡಿಯನ್ನ ತೆಗೆಸಿದ್ದಾರೆ. ಆದ್ರೆ ಕಳೆದ 2-3 ತಿಂಗಳುಗಳಿಂದ ಇಲ್ಲಿ ಗುಂಡಿಗಳನ್ನ ಮುಚ್ಚದೆ ಹಾಗೆ ಬಿಟ್ಟಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗಿರುವಂತದ್ದು.
ಕಳೆದ 3 ತಿಂಗಳ ಹಿಂದೆ ಮಹಾನಗರ ಪಾಲಿಕೆ ಹಾಗೂ ಜಲಮಂಡಳಿ ಇಲಾಖೆಯಿಂದ ಕುಡಿಯುವ ನೀರಿನ ಕನೆಕ್ಷನ್ಗೆಂದು 100 ಗುಂಡಿಗಳನ್ನ ತೆಗೆದಿದ್ರು. ಆದರೆ ಗುಂಡಿ ಅಗೆದ ಪುಣ್ಯಾತ್ಮರು ಮುಚ್ಚದೆ ಹಾಗೆ ಬಿಟ್ಟಿದ್ದಾರೆ. ಒಂದು ವೇಳೆ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಎನ್ನುವಂತ ಆ ಪ್ರಶ್ನೆಯನ್ನ ಇಲ್ಲಿನ ಸ್ಥಳೀಯರು ಮಾಡ್ತಿರುವಂತದ್ದು ನೋಡಬಹುದು. ಸುಮಾರು 4 ರಿಂದ 5 ಅಡಿ ಆಳದಷ್ಟು ಇಲ್ಲಿ ನೋಡಬಹುದು. ಸುಮಾರು 5 ರಿಂದ 5-6 ಅಡಿ ಉದ್ದ ಗುಂಡಿಯನ್ನ ತೆಗೆದಿರುವಂತದ್ದು. ಸುಮಾರು 3-4 ಅಡಿಯಷ್ಟು ಆಳ ಇದೆ. ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಯಾರಾದ್ರೂ ಮಕ್ಕಳು ವೃದ್ಧರು ಬಿದ್ರೆ ಪ್ರಾಣ ಹಾನಿ ಆದ್ರೆ ಯಾರು ಇದಕ್ಕೆ ಹೊಣೆ ಎನ್ನುವಂತ ಪ್ರಶ್ನೆಯನ್ನ ಇಲ್ಲಿನ ಸ್ಥಳೀಯರು ಮಾಡ್ತಿರುವಂತದ್ದು. ಕೇವಲ ಈ ಭಾಗದಲ್ಲೆಲ್ಲ ನಿಮ್ಗೆ ಈ ಭಾಗದಲ್ಲೂ ತೋರಿಸ್ತಾ ಹೋಗ್ತಾನೆ. ಇದು ಮತ್ತೆ ಈ ತರದ ಗುಂಡಿಗಳು ಕೇವಲ ಇಲ್ಲಿ ಅಲ್ಲ, ಇಡೀ ಹೊಸಮನೆಯ ನಗರದಲ್ಲಿ ಈ ತರದ ಗುಂಡಿಗಳನ್ನ ತೆಗೆದಿರುವಂತದ್ದು. ಪ್ರತಿದಿನ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಇದು ಗುಂಡಿ ತೆಗೆದು 3 ತಿಂಗಳಾಯ್ತು. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಎಲ್ಲಾ ಕಡೆನೂ ಈ ತರ ಗುಂಡಿ ತೆಗೆದು ಬಿಟ್ಟು ಹೋಗ್ಬಿಡ್ತಾರೆ. ಈ ಕಡೆಯಿಂದನೂ ಗಾಡಿ ಪಾಸ್ ಆಗಬೇಕು, ಆ ಕಡೆಯಿಂದನೂ ಗಾಡಿ ಬರುತ್ತೆ. ಯಾರ್ಯಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಇದಕ್ಕೆ? ಮಹಾನಗರ ಪಾಲಿಕೆಯವರು, ವಾಟರ್ ಸಪ್ಲೈಯರು ಈ ತರ ಮಾಡಿಟ್ಟು ಹೋದ್ರೆ ಯಾರು ಹೊಣೆ ಇದಕ್ಕೆ? ಸ್ಮಾರ್ಟ್ ಸಿಟಿ ಖ್ಯಾತಿಯ ನಗರದಲ್ಲೇ ಅಧಿಕಾರಿಗಳು ಈ ರೀತಿ ಬೇಜವಾಬ್ದಾರಿ ತೋರ್ತಾ ಇರೋದು ನಿಜಕ್ಕೂ ಖಂಡನೀಯ. ಮಾನ ಮರ್ಯಾದೆ ಇದ್ರೆ ಮೊದಲು ಗುಂಡಿ ಮುಚ್ಚಿ. ಕ್ಯಾಮರಾ ಪರ್ಸನ್ ಅದು ಸ್ಮಾರ್ಟ್ ಸಿಟಿ ಖ್ಯಾತಿಯ ನಗರ. ಆದರೆ ಮಹಾನಗರ ಪಾಲಿಕೆ ಜಲಮಂಡಳಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ವಾಹನ ಸವಾರರು ಹಾಗೂ ಸಾರ್ವಜನಿಕರು ನಿತ್ಯ ಸಮಸ್ಯೆಯನ್ನ ಅನುಭವಿಸುವಂತಾಗಿದೆ. ಜೀವ ಭಯದಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗುಂಡಿಮಯವಾದ ಶಿವಮೊಗ್ಗ ನಗರ. ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಗುಂಡಿಗಳು. ಗುಂಡಿ ರಸ್ತೆ ಪಕ್ಕದಲ್ಲೇ 4 ರಿಂದ 8 ಅಡಿ ಆಳದ ಗುಂಡಿ ಅಗೆದು 3 ತಿಂಗಳು ಕಳೆದರೂ ಮುಚ್ಚಿಲ್ಲ. ಯಾಮಾರಿದ್ರೆ ಯಮನ ದರ್ಶನ ಖಚಿತ. ಹೇಳೋದಕ್ಕೆ ಸ್ಮಾರ್ಟ್ ಸಿಟಿ, ಆದ್ರೆ ಶಿವಮೊಗ್ಗ ನಗರದ ಹೊಸಮನೆ ಬಡಾವಣೆಯಲ್ಲಿ ಕಾಲಿಟ್ಟಲ್ಲೆಲ್ಲ ಬರೀ ಗುಂಡಿ ಗುಂಡಿ ಗುಂಡಿ. ನಾನೀಗ ಇರುವಂತದ್ದು ಶಿವಮೊಗ್ಗ ನಗರದ ಹೊಸಮನೆ ಬಡಾವಣೆಯಲ್ಲಿದ್ದೇನೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ. ಕಳೆದ 2-3 ತಿಂಗಳಿನಿಂದ ಇಲ್ಲಿ ಗುಂಡಿಯನ್ನ ಅಗ್ದಿರುವಂತದ್ದು. ವಾಟರ್ ಸಪ್ಲೈಗಾಗಿ ಒಂದೆಡೆ ಮಹಾನಗರ ಪಾಲಿಕೆ ಮತ್ತೆ ಜಲಮಂಡಳಿಯ ಅಧಿಕಾರಿಗಳು ಸಿಬ್ಬಂದಿಗಳು ಬಂದು ಗುಂಡಿಯನ್ನ ತೆಗೆಸಿದ್ದಾರೆ. ಆದ್ರೆ ಕಳೆದ 2-3 ತಿಂಗಳಿಂದ ಇಲ್ಲಿ ಗುಂಡಿಗಳನ್ನ ಮುಚ್ಚದೆ ಹಾಗೆ ಬಿಟ್ಟಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗಿರುವಂತದ್ದು.